ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಬಟ್ ಒಂದು ಟೈಟಲ್ ತಲ್ವಾರ್ ಅಂತ ಇಟ್ಟಿರ್ಬೋದು, ಆದರೆ ಮದರ್ ಸೆಂಟಿಮೆಂಟ್ ತುಂಬ. ನಾನು ಈ ಸಿನಿಮಾ ಫಸ್ಟ್ ನೋಡಿ ತುಂಬಾ ಹತ್ತಿದ್ದೀನಿ. ನಾನು ಭಾವುಕನೇ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳೋದು ನೋಡಿನೇ ನನಗೆ ಸ್ವಲ್ಪ ಸಂತೋಷ ಆಗ್ತಾಯಿದೆ. ಆಮೇಲೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿ, ನಮಗೆ ಹೆಲ್ಪ್ ಮಾಡಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ ಗೆಲ್ಲಿಸಿ ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಿಶೋರ್ ಅಂತ. ಸದ್ಯದಲ್ಲಿ ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಿಶೋರ್ ಅಂತ. ಇದುವರೆಗೂ ಸೀರಿಯಲ್ಲೇ ಮಾಡ್ಕೊಂಬಂದಿದ್ದೆ. ಫಸ್ಟ್ ಟೈಮು ನನಗೆ ಸ್ಕ್ರೀನಲ್ಲಿ ಒಂದು ಅವಕಾಶ ಕೊಟ್ಟಂಥ ಮುಮ್ತಾಜ್ ಮುನ್ರಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಚಿಕ್ಕಿರೋದು ಚಿಕ್ಕ ಪಾತ್ರ ಆದರೂ ನನಗೆ ಏನು ಮಾಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ. ನಾನು ಆ್ಯಕ್ಟ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೊಂದು ಟೆಕ್ ತೊಗೊಳ್ಳಿ ಅಂತ ನಮ್ಮ ಮುಮ್ತಾಜ್ ಮುರಳಿ ಅವರು ತುಂಬ ಸಪೋರ್ಟ್ ಮಾಡಿ ನನ್ನ ಈ ಸ್ಕಿನಲ್ಲಿ ಬರೋ ಥರ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್, ಥ್ಯಾಂಕ್ ಯು ಸರ್. ಮೊದಲನೇ ಸಿನಿಮಾಗೆ ಇಷ್ಟೊಂದು ಜನ ನಿಮಗೆ ಒಳ್ಳೆ ಪ್ರೀತಿ ಕ್ರೇಜ್ ಕೊಡ್ತಾ ಇದ್ರೆ ಏನು ಅನ್ನಿಸ್ತಿದೆ ಸರ್? ತುಂಬಾ ಖುಷಿ ಆಗ್ತಿದೆ. ನನಗೆ ಈ ಥರ ಕ್ರೇಜ್ ಬರೋದಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ಖುಷಿ ಆಗ್ತಿದೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ನನಗೆ ಅವಕಾಶ ಬಂದು ಅವ್ರನ್ನೆಲ್ಲ ಮನೋರಂಜನೆ ಕೊಡೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ಒಳ್ಳೆ ಅವಕಾಶ ಬಂದು ಥ್ಯಾಂಕ್ ಯು. ಈಗ ನೀವು ಸಿನಿಮಾ ನೋಡಿ, ಸಿನಿಮಾದಲ್ಲಿ ನಿಮ್ಮ ಸೀನ್ ಬಂದಾಗ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಸರ್ ಸಖತ್ತಾಗಿತ್ತು. ನನಗಂತೂ ತುಂಬ ಎಕ್ಸೈಟ್ ಆಗಿತ್ತು. ಅಲ್ಲಿರೋರೆಲ್ಲ ನನಗೆ ಗೊತ್ತಿಲ್ಲ ಸರ್, ತುಂಬಾ ಎಕ್ಸೈಟ್ ಆಗಿದ್ದೀನಿ, ತುಂಬಾ ಖುಷಿ ಆಯ್ತು ಸರ್. ಈ ಥರ ಹೆಂಗಾಗಿದ್ದೀರಾ? ಮೊದಲನೇ ಸಿನಿಮಾಗೆ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇದೆ, ಇನ್ನೂ ಹಲವಾರು ಸಿನಿಮಾ ಮಾಡಬೇಕು ಅಂತ. ಖಂಡಿತ ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಒಂದು 2 ಮಾತುಕತೆ ನಡೀತಾ ಇದೆ. ಅದರಲ್ಲಿ ಇನ್ನೂ ಬೇಗ, ಆದಷ್ಟು ಬೇಗ ಇನ್ನೊಂದು ಸರ್ತಿ ತಾರೆ ಮೇಲೆ ಬರಬೇಕಂತ ತುಂಬ ಇಷ್ಟ ಇದೆ. ಬಂದೇ ಬರ್ತೀನಿ ಸರ್. ಬರೋದಕ್ಕಿಂತ ಮುಂಚೆ ಹೀರೋ ಥರ ರೆಡಿ ನಿಂತಿದ್ದೀರಲ್ಲ ಸರ್? ಅಯ್ಯೋ ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ, ಸಪೋರ್ಟ್ ಮಾಡಿ ಬೆಳೆಸಿ, ಅಷ್ಟೇ ಸರ್ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತುಂಬ ಸಖತ್ತಾಗಿ ಮಾಡಿದ್ದಾರೆ ಸರ್. ಸಿನಿಮಾ ಆಗಿದೆ, ಸಿನಿಮಾ ಚೆನ್ನಾಗಿದೆ ಸರ್. ಹೇಗಿದೆ ಸರ್ ಸಿನಿಮಾ? ಚೆನ್ನಾಗಿದೆ ಸರ್. ಸರ್ ಸಿನಿಮಾ ಆಗಿದೆ, ಸರ್ ಹೇಗಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ. ತುಂಬ ಸಖತ್ತಾಗಿದೆ. 2003 ಕರಿಯಾ, 2025 ತಲ್ವಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಎಸ್ಪೆಷಲಿ ಏನು ಸಸ್ಪೆನ್ಸ್ ಅಂತಂದರೆ ನಮ್ಮ ಯಜಮಾನ್ರು ಕ್ಲಾಪ್ ಮಾಡಿರೋ ಮೂವಿ. ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಕೈ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಅವ್ರು ಕ್ಲಾಪ್ ಮಾಡಿದಾಗೆ ಈ ಸಿನಿಮಾ ಸಕ್ಸಸ್. ಸೂಪರ್. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಎಲ್ಲರೂ ಬಂದು ನೋಡಿ. ಗುಡ್ ಲಕ್ ಬ್ರೋ. ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ. ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅವಿನಾಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ. ತಲ್ವಾರ್ ಅನ್ನೋ ಹೆಸರಿಗೆ ಒಂದೇ ಹೆಸರು, ಅದು ಧರ್ಮಣ ಅಂದರೆ ಧರ್ಮಣ. ಅವಾಗ ನವಗ್ರಹ ಕ್ಯಾಡ್ಬರೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಚೆನ್ನಾಗಿದೆ. ಜೈ ಡಿ ಬಾಸ್ ಸ್ಟೈಲಲ್ಲಿ ಮಚ್ಚೆಲ್ಲ ಕರೆಕ್ಟಾಗಿ ಬ್ರೋ. ಪ್ರತಿಯೊಂದು ಸೀನು ಕೂಡ ಆ ಮಚ್ಚು ಹಿಡಿಯೋ ಗೊತ್ತು, ಗಾಂಭೀರ್ಯ ಇರೋದು ಒಬ್ರಿಗೆ ಮಾತ್ರ. ಕರ್ನಾಟಕಕ್ಕೆ ಗೊತ್ತು, ಚಾಲೆಂಜ್ ದರ್ಶನ್ಗೆ ಗೊತ್ತು. ತಲ್ವಾರ್ ಸೂಪರ್ ಮೂವಿ. ಸೂಪರ್. ಪ್ರತಿಯೊಂದು ಸಾಂಗ್ ಕೂಡ ಇಷ್ಟ ಆಯ್ತು. ಅವ್ರ ಹಿಡಿಯೋ ಮಚ್ಚು ಸ್ಟೈಲ್ ಇದೆಯಲ್ಲ, ನನ್ನ ಮಗನ್ ಸೈಕ್ ಆಗೋದು ಏನಂದ್ರೆ ನಮ್ಮ ಡಿ ಬಾಸ್, ನನ್ನ ಅಣ್ಣ ದೇವ್, ಮನೆ ದೇವ್. ಚೆನ್ನಾಗಿದೆ ಸಿನಿಮಾ, ಮಾತ್ರ ಸೂಪರ್ ಆಗಿದೆ. ಸಾಂಗ್, ಸ್ಟೋರಿ ಆಲ್ಮೋಸ್ಟ್ ನಾವು ಕೂಡ ಆಕ್ಟಿಂಗ್ ಮಾಡಿದ್ದೀವಿ. ಸೂಪರ್ ಆಗಿದೆ. ಬಂದ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದ್ಬಿಟ್ಟು ನೋಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಇಂಥ ಸಿನಿಮಾನ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಸರ್ ಸಿನಿಮಾ ಆಗಿದೆ, ಚೆನ್ನಾಗಿದೆ, ಸಿನಿಮಾ ಆಗಿದೆ. ಗುಡ್ ಫಿಲ್ಮ್. ಮೇಡಮ್ ಹೇಗಿದೆ ಸಿನಿಮಾ? ಹಾಂ, ಸೂಪರ್ ಆಗಿದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ರೌಡಿಸಮ್ ಮಾಡಿರೋದು ಭಾಳ ತುಂಬ ಚೆನ್ನಾಗಿದೆ. ಅದು ನಮ್ಮ ಅತ್ತಿಗೆ ಮಗಳೇ ಮಾಡಿರೋದು. ಅವಳು ಮಾಡಿದ್ದಾಳೆ, ಅವಳು ತಾಯಿ ಪಾಠ ಮಾಡಿದ್ದಾಳೆ. ಭಾಳ ಖುಷಿ ಆಯಿತು. ಅಲ್ಲ, ಇಷ್ಟು ವರ್ಷ ನಾನು ಕಾದಿದ್ದೆ ಅದಕ್ಕೋಸ್ಕರ. ಇದೇ ಥರ ಅಲ್ಲ, ಈ ಸಿನಿಮಾಗೆ ಕಾದಿದ್ದು ನಾನು, ಬೇರೆ ಅದಕ್ಕಲ್ಲ. ಇಲ್ಲ ಅವರು ತುಂಬ ಆಸೆ ಇಟ್ಟು ಸಿನಿಮಾ ಮಾಡಿದ್ರು ಸರ್. ಮಾತಾಡಿ ನನಗೆ ಬರ್ತಾ ಇಲ್ಲ. ನೀವು ಮಾತಾಡಿ, ನೀವು ಸರ್ ಮಾತಾಡಿ. ಏನು ಏನು ಸ್ವಲ್ಪ ನನಗೇನು ಮಾರ್ಕ್ ಬರ್ತಾ ಇಲ್ಲ ಮಾತ್ರ. ಎಲ್ಲ ಹೇಳ್ತಾರೆ, ಅಣ್ಣನು ತುಂಬ ಇದು ಮಾಡಿದ್ದಾರೆ ಸರ್, ನನಗೆ ಬರ್ತಾ ಇಲ್ಲ ಹೇಳ್ತಾರೆ, ಅವರೇ ಹೇಳ್ತಾರೆ.
ಖುಷಿ ತಾಯಿ ಸೆಂಟಿಮೆಂಟ್ ಅನ್ನೋದು ಅಷ್ಟು ಕನೆಕ್ಟ್ ಆಗಿದೆ ಅನ್ನೋ ಸರ್. ಸರ್ ಈಗ ನೀವು ಆ ಸಿನಿಮಾದಲ್ಲಿ ಸಿಕ್ಕಿದ ಅವಕಾಶ ಫೀಡ್ಬ್ಯಾಕ್ಗೋಸ್ಕರ ಅದು ಬರ್ತಾಯಿದ್ದು ಆ ಸಿನಿಮಾದಲ್ಲಿ ಇರೋ ಸೀನಿಂದ ನಿಮಗೆ, ಯಾಕಂದರೆ ನೀವೆಲ್ಲ ಕಾಮಿಡಿ ಆಗಿ ಬಂದವರು, ಈ ಸಿನಿಮಾ ನಿಮ್ಗೆ ಅಳಿಸೋ ರೀತಿ ಫೀಲ್ ಆಗ್ತಿದೆ ಅಂತಂದರೆ ಯಾವ ಕಾರಣಕ್ಕೆ ಆಗ್ತಾ ಇದೆ? ಸರ್ ಅದು ಒಂದು ಖುಷಿ, ಇನ್ನೊಂದು ಅದು ಬಂತಲ್ಲ ನನಗೆ ಇಡೀ ಸಿನಿಮಾ ನೋಡಿದಾಗ ಅದು ಅನಿಸ್ತಾ ಇದೆ ಸರ್. ನಿಮಗೆ ಅದು ನನ್ನ ಮಾತಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಎಮೋಷನ್ ಆಗ್ಬಿಟ್ಟಿದ್ದಾರೆ ತಾಯಿ ಸೀನ್. ನಾನು ಸ್ಟೇಜ್ ಮೇಲೆ ನಿಂತ್ರೂ ಎಷ್ಟು ಬೇಕಾದ್ರೆ ಮಾತಾಡ್ಬೋದು, ಆದರೆ ಈ ಕ್ಷಣ ನನಗೆ ಅಂದರೆ ಅಣ್ಣನ ಜೊತೆ ಆಗಿರ್ಬೋದು, ಸರ್ ಜೊತೆ ಆಗಿರ್ಬೋದು, ಇದೊಂದಷ್ಟು ನನ್ನ ಕನಸು. ಅದು ನನಗೆ ಈಡೇರ್ತಲ್ಲ ಅನ್ನೋದಕ್ಕೆ ಆ ಖುಷಿ, ಅದು ಬೇಜಾರಂತ ಅಲ್ಲ, ಆ ಖುಷಿಗೆ ಬರ್ತಾ ಇದೆ. ಅದು ನನಗೆ ಜಾಸ್ತಿ ಮಾತಾಡೋಕ್ಕಾಗ್ತದೆ ಹೇಳ್ತಾರೆ ಅವರೇ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತಲ್ವಾರ್ ಮೂವಿ ತುಂಬ ಚೆನ್ನಾಗಿದೆ, ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಳ್ತೀವಿ. ಸೊ ತಾಯಿ ಪಾತ್ರ ಮಾಡಿರೋದು ನಾನೇ. ಆ ಸಾಂಗ್ ನಂಗೆ ತುಂಬ ಇಷ್ಟ. ಹಾಂ ಹೌದು, ತುಂಬ ಚೆನ್ನಾಗಿದೆ ಮೂವಿ. ತುಂಬ ದಿನ ಆದಮೇಲೆ ರೋಸ್ ಹಿಡಿಯೋದನ್ನ ಬಿಟ್ಟು ತಲ್ವಾರ್ ಹಿಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರ ಒಂದು ಶೇಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು. ಓಕೆ ಸರ್, ಸೂಪರ್ ನಮ್ಮ ಅಕ್ಕನ ಮೂವಿ ಸೂಪರ್. ಸೀರಿಯಲ್ಸಲ್ಲಿಂದ ಬಂದಿರೋಂಥ ರಾಕಿ ಅವ್ರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟು. ಈ ಫಿಲಿಮ್ಗೂ ಚೆನ್ನಾಗಿದೆ. ಫಿಲಿಮ್ನ ನೋಡಿ ಎಲ್ಲರೂ ಕನ್ನಡ ಪೈರಸಿ ಮಾಡಿಬಿಡಿ. ಕನ್ನಡ ಫಿಲಿಮ್ ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಮೂವಿ, ಸೂಪರ್ ಮಾಸ್ ಮೂವಿ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಆ ರಾಕಿ ಅನ್ನೋ ಪಾರ್ಟ್ ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್. ಸೈಕ್ ಮೂವಿ ಸರ್, ಸೈಕ್ ಮೂವಿ. ರಾಕಿ ರಾಕಿ ಸೂಪರ್ ಆಗಿ ಮಾಡಿದಾರೆ ಸರ್. ರಾಕಿ ಅನ್ನೋ ಮಾತ್ರ ಚಂದ್ರಕಿಶೋರ್ ಅಂತ ಸಕ್ಕತ್ತಾಗಿ ಮಾಡಿದ್ರು. ಸೀರಿಯಲ್ ಮಾಡ್ತಾ ಇದ್ರು, ಫಸ್ಟ್ ಟೈಮ್ ಫಿಲಿಮ್ ಅಲ್ಲಿ ಮಾಡೋರೆ. ನೆಗೆಟಿವ್ ರೋಲ್ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ. ಒಳ್ಳೆ ಮಾಸ್ ಎಂಟರ್ಟೈನ್ ಮೂವಿ. ಎಲ್ಲ ಬಂದು ಥಿಯೇಟರ್ ನೋಡಿ ಸರ್, ಮಾಡ್ಬೇಡಿ. ಎಲ್ಲ ಧರ್ಮ ಕೀರ್ತಿರಾಜ್ ಅಣ್ಣಂಗೆ ಸರ್ ಆಕ್ಟಿಂಗ್, ಧರ್ಮ ಕೀರ್ತಿರಾಜ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಸರ್. ಅವರು ಪಕ್ಕ ಸೂಟ್ ಆಗಿದೆ ಸರ್. ತಲ್ವಾರ್ ಯಾರು ಸರ್ ಹೀರೋಯಿನ್ ತಿಂದಾಕ್ಬಿಟ್ಟಾರ ಸರ್ ಸ್ಕ್ರೀನ್. ಸೂಪರ್ ಸರ್, ಸೂಪರ್. ರಾಕಿ ರಾಕಿ ಇಲ್ಲಿ ರಾಕಿ ರಾಕಿ ಇವರೇ ರಾಕಿ ರಾಕಿ ಇವರೇ ರಾಕಿ ಸೂಪರ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸೂಪರ್ ನೆಗೆಟಿವ್ ರೋಲ್ ಇರ್ತಾರೆ ಮಸ್ತ್. ಸೂಪರ್ ಮಾಸ್ ಬುಕ್ಕಲ್ ಇಷ್ಟು ದಿವಸ ಅವ್ರನ್ನ ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡ್ತಿದ್ವಿ, ಸೀರಿಯಲ್ ನೋಡಿದ್ವಿ ಅಣ್ಣ ತಂಗಿ. ಮತ್ತೆ ಇದರಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ನೆಗೆಟಿವ್ ಇವ್ರದೇ ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟ್ ಆಗೋದು ಇವರಿಂದಾನೆ. ನೆಕ್ಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ನೀವು ಆಡಬೇಕು ಬ್ರೋ. ಮತ್ತೆ ಇದೇ ತರ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ ತೆಗೀರಿ, ಕನ್ನಡ ಫಿಲ್ಮ್ ನ ಬೆಳೆಸಿ ಚೆನ್ನಾಗಿರ್ಲಿ. ನಮ್ಮ ವಿಷಯ ಏನಂದ್ರೆ ಅವ್ರಿಗೆ ಇನ್ನೂ ದೊಡ್ಡ ಸ್ಕ್ರೀನ್ ಸಿಗ್ಲಿ ಅಷ್ಟೇ. ಒಳ್ಳೆ ಚಾನ್ಸಸ್ ಸಿಗ್ಲಿ ಅಂತ ತುಂಬಾ ಹಾರೈಸ್ತೀವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಸಿಕ್ಕಿರೋ ಸ್ಮಾಲ್ ಪಾರ್ಟ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಕಿಗೆ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ ತೆಗೀರಿ ಬ್ರೋ. ಕನ್ನಡ ಫಿಲ್ಮ್ ಬರ್ಲಿ ಇನ್ನು. ಓಕೆನಾ? ಇಲ್ಲಿ ಈ ತಲ್ವಾರ್ ಅಂತ ಫಿಲಮ್ ಇವತ್ತು ರಿಲೀಸ್ ಆಗಿದೆಯಲ್ಲ, ತುಂಬ ಕೀರ್ತಿ ತರಲಿ ಅಂತ ನಮ್ಮ ಮುರಳಿ ಸಾರು ಪ್ರೊಡ್ಯೂಸರ್ ವಿತ್ ಡೈರೆಕ್ಟ್ರು ತುಂಬ ಶ್ರಮಪಟ್ಟು ಫಿಲಮ್ ಮಾಡಿದ್ದಾರೆ. ನಾವು ಇದು ಸ್ಟಾರ್ಟಿಂಗ್ ನೋಡಿದಾಗ ರೆವಿಡಿಸಮ್ ಫಿಲಮ್ ಅಂದ್ಕೊಂಡು ಇದನ್ನು ಸಿನಿಮಾ ಅಂದ್ಕೊಂಡು ನೋಡಿದ್ರೆ ತುಂಬ ತಾಯಿ ಪ್ರೀತಿಯಾಗಿರ್ಬೋದು, ಒಂದು ಹೆಣ್ಣಿಗೆ ಪ್ರೀತಿ ಯಾವ ಥರ ಮಾಡಬೇಕು, ಯಾವ ಥರ ಇದನ್ನು ಲಾಸ್ಟಿಗೆ ಯಾವ ಥರ ಇದಾಗುತ್ತೆ ಅನ್ನೋದು ಒಂದು ಸಿನಿಮಾ ತೋರಿಸಿದ್ದಾರೆ ನಮ್ಮ ಮುರಳಿ ಸಾರು. ಹಾಗೆ ನಮ್ಮ ಸುರೇಶ್ ಸಾರು ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಮತ್ತೆ ಇನ್ನೊಂದು ಸರಿ ಹೋಗಿ ನೋಡಬೇಕನ್ನೋ ಕುತೂಹಲ ಇದೆ ನಮಗೆ. ಆ ಥರ ನಾವು ತುಂಬ ಎಲ್ಲರೂ ಅಣ್ಣ ತಮ್ಮದಿರಾಗಿ ಈ ಸಿನಿಮಾನ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಎಲ್ಲ ಈ ಫಿಲಮ್ ಯಶಸ್ವಿಯಾಗಿ ಗೊಳ್ಳಿ ಅಂತ ನಮ್ಮ ಆಸೆ.